ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತಿಗೂ ರಾಜ್ಯ ರಾಜಕಾರಣದ, ರಾಜ್ಯ ಕಾಂಗ್ರೆಸ್ ಪಕ್ಷದ, ಕಾಂಗ್ರೆಸ್ ಸರ್ಕಾರದ ಒಂದು ಕುರ್ಚಿಯ ಕಿತ್ತಾಟ, ಹಗ್ಗ ಜಗ್ಗಾಟ ಇನ್ನೂ ಮುಗಿದಿಲ್ಲ. ನೆನೆಯವರೆಗೂ ಕೂಡ ದೊಡ್ಡ ಮಟ್ಟದ ಆರೋಪಗಳು, ಪ್ರತ್ಯಾರೋಪಗಳು, ಕಾಲೆಳೆಯುವಿಕೆ ಎಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಯಾಕೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಬಾಯಿಗೆ ಬೀಗ ಹಾಕಿಕೊಳ್ಳುವಂಥ ಯಾವ ಲಕ್ಷಣಗಳು ತೋರಿಸ್ತಾನೇ ಇಲ್ಲ, ಕಾಣ್ತಾನೇ ಇಲ್ಲ. ಬೇಡ ಬೇಡ ಅಂದರೂ ಮತ್ತೆ ಬಂದೆ ಅನ್ನೋ ರೀತಿಯಲ್ಲಿ ಯತೀಂದ್ರರವರು ಬಂದು ಮತ್ತೆ ಈ ಒಂದು ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ತಮ್ಮ ಒಂದು ಸ್ಫೋಟಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ದೊಡ್ಡ ಮಟ್ಟದ ತಲ್ಲಣವನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಹುಟ್ಟು ಹಾಕ್ತಾ ಇದೆ. ಕೇವಲ 2 ದಿನದ ಹಿಂದೆ ಮತ್ತೆ ವಿಜಯೇಂದ್ರ ಹೇಳಿದ್ರು, ನಮ್ಮಪ್ಪನೇ 5 ವರ್ಷ CM ಅಂತ ಈಗಾಗಲೇ ಹಲವಾರು ಬಾರಿ ಹೇಳಿದ್ರು, ಮೊನ್ನೆಯೂ ಹೇಳಿದ್ರು. ಅದರ ಜೊತೆಗೆ ಮತ್ತೊಂದು ಸ್ಫೋಟಕ ಮಾತು ಅವ್ರು ಹೇಳಿರ್ತಕ್ಕಂಥದ್ದು, ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ, 5 ವರ್ಷ ನಮ್ಮಪ್ಪನೇ CM ಅಂತ ಹೇಳಿಬಿಟ್ಟಿದೆ, ಯಾವುದೇ ಚರ್ಚೆ ಆಗಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ಸುಮ್ಮನಿರ್ತಾರೇನ್ರಿ ಅಪೋಸಿಟ್ ಬಣದವರು, DK ಶಿವಕುಮಾರ್ ಅವರ ಹಿಂಬಾಲಕರು, ಅವರು ಕೂಡ ಬಾಯಿಗೆ ಬಂದ ಹಾಗೆ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದ್ರು. ಈಗಾಗಲೇ ಯಾಕೆ ಬೇಕು, ಬೇಳೂರು ಗೋಪಾಲ್ ಕೃಷ್ಣ ಅವರೇ ದೊಡ್ಡ ಮಟ್ಟದ ವಾಗ್ದಾಳಿಯನ್ನು ನಡೆಸಿದ್ರು. ಯಾಕೆ ಬೇಕು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ರೀತಿಯ ಮಾತುಗಳನ್ನು ಆಡುವಂಥದ್ದು, ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವಾ, ವರಿಷ್ಠರಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅವರ ಹೇಳಿಕೆಗೆ ಮಾಗಡಿಯ HC ಬಾಲಕೃಷ್ಣ ಕೂಡ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ರು. ಅದು ದೊಡ್ಡ ಮಟ್ಟದ ಇರುಸು ಮುರುಸಿಗೆ, ಯತೀಂದ್ರ ಸಿದ್ದರಾಮಯ್ಯನವರ ಇರುಸು ಮುರುಸಿಗೂ ಕಾರಣ ಆಯಿತು. ಯತೀಂದ್ರರವರನ್ನ ಮಾತನ್ನು ಸಹಮತ ವ್ಯಕ್ತಪಡಿಸೋದ್ರಲ್ಲಿ ಒಂದಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಮುಂದೆ ಬಂದರು. ಆದರೆ ಇದಾವುದು ಕೂಡ ಸದ್ಯಕ್ಕೆ ನಿಂತಿಲ್ಲ. ನಿನ್ನೆ ಕಾಂಗ್ರೆಸ್ ಪಕ್ಷದ CLP ಮೀಟಿಂಗ್ ನಡೀತು, ಶಾಸಕರ ಸಭೆ ನಡೀತು. ಆ ಸಭೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿರ್ತಕ್ಕಂಥದ್ದು, ಯಾರು ಕೂಡ ಯಾವುದೇ ಕಾರಣಕ್ಕೆ ಈ ಕುರ್ಚಿ ಕಿತ್ತಾಟದ ಬಗ್ಗೆ ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಗಳನ್ನು ಆಡಬಾರದು ಅನ್ನುವಂಥ ಕಟ್ಟಪ್ಪಣೆಯನ್ನು ವಿಧಿಸಲಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಈ ಅಧಿವೇಶನ ಮುಗಿಯುವವರೆಗೂ ಆದರೂ ಕೂಡ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಒಂದು ರೀತಿಯ ಕಾಮ ಬಿದ್ದಿದೆ, ಅಂದರೆ ಅಲ್ಪ ವಿರಾಮ ಬಿದ್ದಿದೆ ಅನ್ನುವಂಥದ್ದು. ಈಗಾಗಲೇ ಚನ್ನಗಿರಿಯ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಕೂಡ ವಾಗ್ದಾಳಿಯನ್ನು ನಡೆಸಿದರು. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ವಾಗ್ದಾಳಿಯನ್ನು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ನಡೆಸಿದರು. ಜೊತೆಗೆ ಕಾದು ನೋಡಿ ಜನವರಿ 9, 10ರ ನಂತರ ಅಥವಾ ಮ್ಯಾಕ್ಸಿಮಮ್ ಸಂಕ್ರಾಂತಿಯ ನಂತರ ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ CLP ಸಭೆಯಲ್ಲಿ ಎಲ್ಲ ಈ ರೀತಿ ಬಾಯಿ ಬಡುಕ ಕಾಂಗ್ರೆಸ್ ಶಾಸಕರಿಗೆ ಕಟ್ಟಪ್ಪಣೆಗಳನ್ನು ವಿಧಿಸಲಾಗಿದೆ. ಇದರ ನಂತರ ಮತ್ತೊಂದು ದೊಡ್ಡ ಮಾತು ಕೇಳಿ ಬರ್ತಾ ಇದೆ. ಏನು, ಈಗ ಫೀಲ್ಡ್ಗೆ, ಈ ಕುರ್ಚಿ ಕಿತ್ತಾಟದ ಫೀಲ್ಡ್ಗೆ ಎಂಟ್ರಿ ಆಗಿರ್ತಕ್ಕಂಥವ್ರು ಯಾರು? MB ಪಾಟೀಲ್, ಹಿರಿಯ ಸಚಿವ, ಹಿರಿಯ ಶಾಸಕ, ಅದರಲ್ಲೂ ಮುಖ್ಯಮಂತ್ರಿ ರೇಸ್ನಲ್ಲಿರ್ತಕ್ಕಂಥ ಶಾಸಕರು. ಒಮ್ಮೆ ಏನಾದರೂ ಲಿಂಗಾಯತ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಬಂದರೆ MB ಪಾಟೀಲ್ ರವರ ಹೆಸರು ಪ್ರಮುಖವಾಗಿ ಕೇಳಿಬರುತ್ತೆ. ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಡಿನ್ನರ್ ಪಾರ್ಟಿ ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನೋಂಥದ್ದು. ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಉಭಯ ನಾಯಕರ ನಡುವೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಒಂದು ರೀತಿ ಒಮ್ಮತ ಬರದೇ ಇದ್ದರೆ ಬೇಕಿದ್ರೆ ನಾನು ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಿ ಅಲ್ಲಿ ಬೇಕಿದ್ರೆ ಅವರನ್ನು ಒಂದು ಒಮ್ಮತ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಹೇಳಿರ್ತಕ್ಕಂಥದ್ದು, ನಾನು ಒಂದು ರೀತಿ ನಾನು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದು ಅವರನ್ನು ಸಮಾಧಾನ ಮಾಡಲಿಕ್ಕೆ ಬಯಸ್ತೀನಿ ಅಂತ ಹೇಳೋದ್ರ ಮೂಲಕ CM ಚೇರಿಗೆ ಅವರು ಕೂಡ ತಾನು ರೇಸಲ್ಲಿ ಇದ್ದೀನಿ ಅನ್ನೋಂಥದ್ದನ್ನ ಪರಮೇಶ್ವರ್ ಸ್ಪಷ್ಟಪಡಿಸಿದ್ರು ಅಲ್ವಾ. ಪ್ರತಿ ಬಾರಿ ಪ್ರತಿಯೊಬ್ಬರು ಏನಾದ್ರು ಹೇಳೋದಕ್ಕೆಲ್ಲ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಏನಾದ್ರೂ ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ, ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ. ಸರ್, ಇವತ್ತಿನ CLP ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ MLC ಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಮ್ಮ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಯಾವಾಗಲೂ ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ.
ಈಗ MB ಪಾಟೀಲ್ರು ಕೂಡ ಡಿನ್ನರ್ ಮೀಟಿಂಗನ್ನು ಕರೀತೀನಿ ಬೇಕಿದ್ರೆ ಅವ್ರಿಗೆ ಸಮಾಧಾನ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಕುರ್ಚಿ ಕಿತ್ತಾಟವನ್ನು ಮತ್ತೆ ಅದು ಹಾಗೆ ಹಸಿರಾಗೇ ಇದೆ, ಹಸಿಯಾಗಿಯೇ ಇದೆ ಅನ್ನುವಂಥದ್ದನ್ನು ಮತ್ತೆ ಸಾಬೀತು ಮಾಡಿದ್ದಾರೆ. ಈ ರಾಜ್ಯದ ಜನತೆಯ ಪರವಾಗಿ ಫೋಕಸ್ ಟಿವಿ ಕೇಳುವಂಥದ್ದು, ನೀವು ಡಿನ್ನರ್ ಮೀಟಿಂಗ್ ಆದರೂ ಮಾಡ್ಕೊಳ್ಳಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಮಾಡ್ಕೊಳ್ಳಿ, ಲಂಚ್ ಮೀಟಿಂಗ್ ಆದರೂ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಪಾನಗೋಷ್ಠಿ, ರಾತ್ರಿಯ ಪಾನಗೋಷ್ಠಿಗಳನ್ನಾದರೂ ಮಾಡ್ಕೊಳ್ಳಿ, ಅದೇನಾದರೂ ತೀರ್ಮಾನ ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು, ಈ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಆಡಳಿತ ಕೊಡ್ರಿ. ಜನ ಬಾಯಿ ಬಂದಂಗೆ ಬೈತಾ ಇದ್ದಾರೆ ನಿಮ್ಮ ಆಡಳಿತಕ್ಕೆ, ನಿಮ್ಮ ಕುರ್ಚಿ ಕಿತ್ತಾಟಕ್ಕೆ. ಈಗಾಗಲೇ ಒಂದು ರೀತಿಯ ಅಪಸ್ವರ ಎದ್ದು ಬಿಟ್ಟಿದೆ. ಒಂದು ಒಳ್ಳೆ ಆಡಳಿತ ಕೊಡ್ರಿ, ಜನಪರವಾದ ಆಡಳಿತ ಕೊಡಿ. ನಿಮ್ಮ ಏನು ಗ್ಯಾರಂಟಿಗಳಿದ್ದಾವಲ್ಲ, ಪಂಚ ಗ್ಯಾರಂಟಿಗಳು ಕುಂಟ್ಕೊಂಡು ಹೋಗ್ತಾ ಇವೆ, ಅವನ್ನ ಕುಂಟ್ಕೊಂಡು ಹೋಗ್ತಾ ಇರೋಂಥದ್ದನ್ನು ಸ್ವಲ್ಪ ಸರಿ ಮಾಡಿ ಜನರಿಗೆ ಜನಪರವಾದ ಆಡಳಿತ ಕೊಡಿ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಅಪರಾಧಗಳು ನಡೀತಾ ಇವೆ, ಕಂಟ್ರೋಲಿಗೆ ಸಿಗ್ತಿಲ್ಲ, ಆ ಥರದ ಅಪರಾಧಗಳು ನಡೀತಾ ಇವೆ. ಅಪರಾಧಿಗಳು, ಕ್ರೈಮ್ ಮಾಡೋರು, ಕ್ರಿಮಿನಲ್ಗಳು ಯಾವುದೇ ಹೆದರಿಕೆ ಇಲ್ದಾಗೆ ಕ್ರೈಮ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡುವಂಥ ಕೆಲಸಕ್ಕೆ ಬನ್ನಿ. ಅದು ಬಿಟ್ಟು ಡಿನ್ನರ್ ಮೀಟಿಂಗ್ ಅಂತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೆ, ಲಂಚ್ ಮೀಟಿಂಗ್ ಅಂತೆ, ನೈಟ್ ಪಾರ್ಟಿ ಅಂತೆ, ಇವೆಲ್ಲ ಯಾವರಿಗೆ ಬೇಕು? ನಿಮಗೆ ಒಂದು ಸ್ವಲ್ಪನಾದರೂ ಜನರ ಬಗ್ಗೆ ಕಾಳಜಿ ಇದ್ದರೆ ಜನರ ಪರವಾದ ಒಳ್ಳೆಯ ಆಡಳಿತ ಕೊಡಿ. 2.5 ವರ್ಷ ಅದಾದಮೇಲೆ ನಿಮಗೋ ಇನ್ಯಾರಿಗೋ ಜನರೇ ತೀರ್ಮಾನ ತೆಗೆದುಕೊಳ್ತಾರೆ. ಗೊತ್ತಾಯ್ತಾ? ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಈ ಡಿನ್ನರ್ ಪಾರ್ಟಿಗಳ ಅಥವಾ ಬ್ರೇಕ್ಫಾಸ್ಟ್ ಪಾರ್ಟಿಗಳ ಒಳಹೊರಗನ್ನು ತೆರೆದಿಟ್ಟಿದ್ದೇನೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.